ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 185ನೆಯ ಅಧ್ಯಾಯವಾದ ಕಾಸ್ಯ ಅಂದರೆ ಕಂಚಿನ ವಿಗ್ರಹ ಪ್ರತಿಷ್ಠಾದಿ ವಿಧಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಕಂಚಿನಿಂದ ಸುಂದರವೂ ದೃಢವೂ ಸರ್ವಾಂಗೋಪಾಂಗಗಳಿಂದ ಕೂಡಿದುದು ಪರಿಶುದ್ಧವೂ ಆದ ದೇವ ಪ್ರತಿಮೆಯನ್ನು ಮಾಡಿಸಿ ಜ್ಯೇಷ್ಠ ನಕ್ಷತ್ರದಲ್ಲಿ ಗೀತ ವಾದ್ಯಾದಿ ಬಹುಮಂಗಳಗಳಿಂದ ಆಲಯಕ್ಕೆ ಬರಮಾಡಿಸಬೇಕು. ಅರ್ಘ್ಯವನ್ನು ಸರಿಯಾಗಿ ತೆಗೆದುಕೊಂಡು ಈ ಮುಂದೆ ಹೇಳುವಂತೆ ಹೇಳಬೇಕು. ಲೋಕನಾಥ ಸರ್ವಯಜ್ಞಗಳಲ್ಲೂ ಪೂಜ್ಯನು, ಧ್ಯಾನಿಸಲ್ಪಡುವವನು, ಲೋಕರಕ್ಷಕನು, ವಿಶ್ವಕಾಮನು, ಮಹಾತ್ಮನು, ಪ್ರಸನ್ನಾತ್ಮನು, ಭಗವಂತನೂ ಆದ ನೀನು ನನಗೆ ಪ್ರಸನ್ನನಾಗಿ ನನ್ನಿಂದ ಸಂಪೂಜಿತನಾಗಿ ಇಲ್ಲಿ ನೆಲೆಸು. ಹೀಗೆ ಹೇಳಿ ಅರ್ಘ್ಯವನ್ನು ಕ್ರಮವಾಗಿ ಅರ್ಪಿಸಿ ಮೂರ್ತಿಯನ್ನು ಉತ್ತರಾಭಿಮುಖವಾಗಿ ನಿಲ್ಲಿಸಬೇಕು. ಕ್ರಮವಾಗಿ ಗಂಧ ಧೂಪಾದಿಗಳಿಂದ ಸಂಸ್ಕರಿಸಬೇಕು. ಪಂಚಗವ್ಯದಿಂದಲೂ ವಿಶೇಷವಾಗಿ ಸರ್ವಗಂಧಗಳಿಂದಲೂ ಅರಳಿನಿಂದಲೂ
ಜೇನುತುಪ್ಪದಿಂದಲೂ ತುಂಬಿದ 4 ಕಲಶಗಳನ್ನು ನನ್ನ ಸ್ನಾನಕ್ಕಾಗಿ ಸಮಂತ್ರಕವಾಗಿ ಸಿದ್ಧಪಡಿಸಬೇಕು. ಸೂರ್ಯನು ಅಸ್ತನಾದ ಬಳಿಕ ನನ್ನ ಮೂರ್ತಿ ಪೂಜಕನು ಶುದ್ಧರಾದ ಭಾಗವತರೊಡನೆ ಕಲಶಗಳನ್ನು ತೆಗೆದುಕೊಂಡು ನಮೋ ನಾರಾಯಣಾಯ ಎಂದು ಹೇಳಿ, ಲೋಕನಾಥನೇ, ಲೋಕಕ್ಕೆ ಆದಿಯು ಬ್ರಹ್ಮಯುಗ ಸಂಹಾರಕನೂ ಸರ್ವಕಾಲದಲ್ಲೂ ಸಕಲಪ್ರದನೂ ಆಗಿರುವವನು ನೀನೊಬ್ಬನೇ ಹೊರತು ಮತ್ತೊಬ್ಬರಿಲ್ಲ. ಇಲ್ಲಿ ದಯಮಾಡಿ ನೆಲೆಸು. ನಿರ್ವಿಕಾರನು, ಲೋಕಾನುಗ್ರಹಾರ್ಥವಾಗಿ ಮತ್ಸ್ಯಾದಿ ವಿಕಾರ ರೂಪನು, ಅಕ್ಷರ ರೂಪನು, ಸ್ವಚ್ಛಂದ ರೂಪನು, ಧೃತಿರೂಪನು, ಅರೂಪನು, ಸರ್ವರೂಪನೂ ಆದ ಪುರುಷೋತ್ತಮನಿಗೆ ನಮಸ್ಕಾರ ಎಂಬ ಅರ್ಥವುಳ್ಳ ಮಂತ್ರವನ್ನು ಉಚ್ಚರಿಸಬೇಕು. ಸುಂದರಿ, ಆ ದಿನ ರಾತ್ರಿಯು ಕಳೆದು ಸೂರ್ಯೋದಯವಾಗಲಾಗಿ ಮುಂದೆ ಮೂಲಾ ನಕ್ಷತ್ರದಲ್ಲಿ ಅಶ್ವಮುಹೂರ್ತದಲ್ಲಿ ನನ್ನ ಶಾಸ್ತ್ರದಲ್ಲಿ ಹಿಂದೆ ಹೇಳಿರುವ ವಿಧಾನದಿಂದ ನನ್ನ ಗೃಹದಲ್ಲಿ ಬಾಗಿಲ ಹತ್ತಿರ ನನ್ನನ್ನು ಸ್ಥಾಪಿಸಬೇಕು. ಸರ್ವಶಾಂತ್ಯುದಕವನ್ನು ಸರ್ವಗಂಧ ಫಲಾದಿಗಳನ್ನು ತೆಗೆದುಕೊಂಡು ನಮೋ ನಾರಾಯಣಾಯ ಎಂದು ಹೇಳಿ, ದಿಕ್ಪಾಲಕರಾದ ಇಂದ್ರನು, ಯಮನು, ವರುಣನು, ಕುಬೇರನು ನೀನೆ. ನವಗ್ರಹಗಳಾದ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳೂ ನೀನೆ. ಅಲ್ಲದೆ ಸರ್ವೌಷಧಿಯು ಪೃಥಿವಿಯೇ ಮೊದಲಾದ ಪಂಚಭೂತಗಳು, ನಾಗರು, ಯಕ್ಷರು, ಸರ್ವ ದಿಕ್ಕುಗಳು ನೀನೇ ಆಗಿರುವೆ. ಹೀಗೆ ಪುರುಷೋತ್ತಮನಾಗಿರುವ ನಿನಗೆ ನಮಸ್ಕಾರ ಎಂಬ ಅರ್ಥವುಳ್ಳ ಮಂತ್ರದಿಂದ ಅಭಿಷೇಕ ಕರ್ಮವನ್ನು ಪೂರ್ಣವಾಗಿ ಮಾಡಿ ಬಳಿಕ ನನ್ನ ಪ್ರತಿಮೆಯನ್ನು ಆಲಯದೊಳಗೆ ಬರಮಾಡಿಸಬೇಕು. ಏಕಾಂತದಲ್ಲಿ ಕಲಶಗಳಿಂದ ಗಂಧದಿಂದ ಸುವಾಸಿತವಾಗಿ ಹಿಂದೆಯೇ ಅಭಿಮಂತ್ರಿಸಿರುವ ನೀರನ್ನು ತೆಗೆದುಕೊಂಡು ದೇಹ ಶುದ್ಧಿಗಾಗಿ ಸ್ನಾನವನ್ನು ಮಾಡಿಸಬೇಕು. ಆಗ ಸ್ವಾಮಿ, ನಿನ್ನ ಅನುಗ್ರಹದಿಂದ ಭೂಮಿಯ ಮೇಲಿರುವ ಸರೋವರಗಳು, ಸಮಸ್ತ ಸಾಗರಗಳು, ನದಿಗಳು, ಕೊಳಗಳು ಪುರುಷೋತ್ತಮನಾದ ನಿನ್ನ ಅಭಿಷೇಕಕ್ಕಾಗಿಯೂ ಮತ್ತು ನನ್ನ ಶುದ್ಧಿಗಾಗಿಯೂ ನನ್ನ ಬಳಿಗೆ ಬರಲಿ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು. ಹೀಗೆ ಹೇಳಿ ನನ್ನ ಕರ್ಮಾನುಸಾರಿಗಳು ನನಗೆ ವಿಧಿಯಂತೆ ಅಭಿಷೇಕವನ್ನು ಮಾಡಿ ಬಳಿಕ ಶಾಸ್ತ್ರೋಕ್ತವಾಗಿ ಗಂಧ ಪುಷ್ಪಾದಿಗಳಿಂದ ತಮ್ಮ ಶಕ್ತಿಗನುಸಾರವಾಗಿ ಅರ್ಚಿಸಿ ಆಮೇಲೆ ನನ್ನ ದೇಹಕ್ಕೆ ಸುಖಕರವಾದ ವಸ್ತ್ರಗಳನ್ನು ಧರಿಸಬೇಕು. ಧರಿಸುವ ವಸ್ತ್ರಗಳನ್ನು ತಂದು ನನ್ನೆದುರಿಗೆ ಇಡಬೇಕು. 2 ಕಾಲುಗಳಿಗೂ ನಮಸ್ಕರಿಸಿ, ದೇವೇಶ, ಲೋಕನಾಥ, ದೇವೇಂದ್ರ, ನಾನು ತಂದಿರುವ ಸೂಕ್ಷ್ಮವೂ ಸೌಮ್ಯವೂ ನಿನ್ನ ದೇಹಕ್ಕೆ ಸುಖಕರವೂ ನಿನಗೆ ಸಂತೋಷಕರವೂ ಆದ ಈ ವಸ್ತ್ರಗಳನ್ನು ಪರಿಗ್ರಹಿಸು ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು. ಸುಂದರಿ, ಹಿಂದೆ ಹೇಳಿರುವಂತೆ ಪೂಜಿಸಿ ಅಲಂಕಾರ ಮಾಡಿ ಬಳಿಕ ಮಂತ್ರದಿಂದ ವಿಧಿಪೂರ್ವಕವಾಗಿ ನನಗೆ ನೈವೇದ್ಯವನ್ನು ಅರ್ಪಿಸಬೇಕು. ನೈವೇದ್ಯವನ್ನರ್ಪಿಸಿದ ಬಳಿಕ ಆಚಮನೀಯವನ್ನು ಅರ್ಪಿಸಬೇಕು. ಸುಂದರಿ, ಸರ್ವ ವಿದ್ಯೆಗಳು, ಬ್ರಹ್ಮನು, ಬ್ರಾಹ್ಮಣರು, ಹಿಂದೆ ಹೇಳಿರುವ ಸರ್ವಗ್ರಹಗಳು, ನದಿಗಳು, ಸಾಗರಗಳು, ಇಂದ್ರನೇ ಮೊದಲಾದ ಅಷ್ಟದಿಕ್ಪಾಲಕರು ಸರ್ವ ಶಾಂತಿಯನ್ನು ಮಾಡಲಿ ಎಂಬ ಅರ್ಥದ ಮಂತ್ರದಿಂದ ಶಾಂತಿ ವಚನವನ್ನು ಮಾಡಬೇಕು. ಈ ಉಪಚಾರಗಳೆಲ್ಲವೂ ಆದ ಬಳಿಕ ನನ್ನನ್ನು ಪ್ರದಕ್ಷಿಣೆ ಮಾಡಬೇಕು.
ಶುದ್ಧರಾದ ಭಾಗವತರನ್ನು ನಮಸ್ಕರಿಸಿ ಸ್ತುತಿಸಿ ಪೂಜಿಸಿ ಬಳಿಕ ಬ್ರಾಹ್ಮಣರಿಗೆ ಪಾಯಸಾದಿಗಳಿಂದ ಭೋಜನ ಮಾಡಿಸಬೇಕು. ಕಮಲಾಕ್ಷಿ ಆ ಬ್ರಾಹ್ಮಣರಿಂದ ಶಾಂತಿದಕವನ್ನು ತೆಗೆದುಕೊಂಡು ನನಗೆ ಪ್ರೋಕ್ಷಿಸಬೇಕು. ಅದರಿಂದ ನಾನು ಪೂಜಿತನಾಗುವೆನು. ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿ ವಸ್ತ್ರಾಂಗುಳೀಯಕ ದಾನ ಸನ್ಮಾನಾದಿಗಳಿಂದ ಗುರುವನ್ನು ಪೂಜಿಸಬೇಕು. ಭೂದೇವಿ, ಯಾರು ಗುರುವನ್ನು ಭಕ್ತಿಯುತವಾದ ಮನಸ್ಸಿನಿಂದ ಪೂಜಿಸುವನೋ ಅವನಿಂದ ನಾನು ಪೂಜಿತನಾಗುವೆನೆಂಬುದರಲ್ಲಿ ಸಂಶಯವಿಲ್ಲ. ದೇವಿ, ನಿನಗೆ ನಿಜವಾಗಿ ಹೇಳುತ್ತೇನೆ, ನನ್ನ ಭಕ್ತರಾದ ಬ್ರಾಹ್ಮಣರನ್ನು ಗುರುವನ್ನು ಯಾರು ನಿಂದಿಸುವನೋ ಅವನನ್ನು ನಾನು ನಾಶ ಮಾಡುವೆನು. ಯಾರು ಈ ವಿಧಾನದಿಂದ ನನ್ನನ್ನು ಸ್ಥಾಪಿಸುವರೋ ಅವರು ನನಗೆ ಅಭಿಷೇಕ ಮಾಡುವಾಗ ಎಷ್ಟು ಜಲಬಿಂದುಗಳು ನನ್ನ ಅವಯವಗಳಲ್ಲಿ ನಿಲ್ಲುವವೋ ಅಷ್ಟು 1000 ವರ್ಷಗಳ ಕಾಲ ನನ್ನ ಲೋಕದಲ್ಲಿ ನಿಲ್ಲುವರು. ಅಲ್ಲದೆ ಅವರು ತಮ್ಮ ಪಿತೃ ಮಾತೃ ಕುಲವೆರಡನ್ನೂ ಸಂಸಾರ ಸಾಗರದಿಂದ ದಾಟಿಸುವರು. ಭದ್ರೆ, ನನ್ನ ಕಾಂಸ್ಯಮಯ ಮೂರ್ತಿಯನ್ನು ಸ್ಥಾಪಿಸುವ ಈ ಕ್ರಮವನ್ನು ನಿನಗೆ ಹೇಳಿದುದಾಯಿತು. ಹೀಗೆಯೇ ಬೆಳ್ಳಿಯ ಮೂರ್ತಿಯನ್ನು ಸ್ಥಾಪಿಸುವ ವಿಧಾನವನ್ನು ಹೇಳುವೆನು. ಇತಿ ಶ್ರೀ ವರಾಹಪುರಾಣೆ ಕಾಂಸ್ಯ ಪ್ರತಿಮಾ ಸ್ಥಾಪನ ವಿಧಿರ್ನಾಮ 85-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ರಜತ ಮತ್ತು ಸುವರ್ಣ ವಿಗ್ರಹ ಪ್ರತಿಷ್ಠಾದಿ ವಿಧಿ, ಮನೆಯಲ್ಲಿ ಪೂಜಿಸಬಹುದಾದ ವಿಗ್ರಹಗಳ ಮತ್ತು ಸಾಲಗ್ರಾಮ ಮೂರ್ತಿಗಳ ಗಣನೆ ಮತ್ತು ಸಾಲಗ್ರಾಮ ದಾನ, ವಿಷ್ಣುಪಾದ ತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.